ಪತ್ನಿ ಸಹನಾ ದೇವಿಗೆ ಈ ದಿನ ಬೆಳಗ್ಗೆ 6:55ಕ್ಕೆ ಗಂಡು ಮಗು ಜನನವಾಗಿದೆ. ತಾಯಿ ಮಗು ಸುಖವಾಗಿದ್ದಾರೆ, ಆರಾಮಿದ್ದಾರೆ. ಇಲ್ಲಿ ಡಾಕ್ಟ್ರು ಅತಿ ಮುತುವರ್ಜಿಯಿಂದ ಆ ತಾಯಿ ಮಗುವನ್ನು ನೋಡ್ಕೊತ ಇದ್ದರು. ಅವ್ರು ನಮಗೆ ಉಚಿತವಾಗಿ ಎಲ್ಲ ಸಹಕಾರ ಕೊಟ್ಟು ಈ ದಿನ ಡೆಲಿವರಿ ಮಾಡಿಸಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸಿ. ಅಲ್ಲ, ಇಷ್ಟೆಲ್ಲ ಘಟನೆ ಆದಮೇಲೆ ಇವತ್ತು ಒಂದು ನಿಮ್ಮ ಮನೆಗೆ ಸಿಹಿ ಸುದ್ದಿ, ಅದ್ರ ಬಗ್ಗೆ ಏನು ಮಾತಾಡೋಣ. ನಮ್ಮ ಮಗು ಚೆನ್ನಾಗಿದೆ, ಪಾಪ ತಾಯಿ ಮಗು ಚೆನ್ನಾಗಿದೆ. ಡಾಕ್ಟ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇಲ್ಲಿ ಮಲ್ಲಿಕಾರ್ಜುನ್ ಡಾಕ್ಟ್ರು ಕೀರ್ತಿ ಹಾಸ್ಪಿಟ್ಲಲ್ಲಿ ನಡೆದಿದೆ. ಅವರು ಭಾಳ ಮೊದಲಿಂದನೂ ಕೂಡ ನಮಗೆ ಭಾಳ ವಿಶೇಷ ಕಾಳಜಿ ತೋರಿಸಿ ವಾರಕ್ಕೆ 2 ಸಲ ಕರೆಸಿ ನೋಡಿ ಇವತ್ತು ಸುಶಿಕ್ಷಿತವಾಗಿ ಸರಳವಾಗಿ ನಾರ್ಮಲ್ಲಾಗಿ ಡೆಲಿವರಿ ಮಾಡಿಸಿದ್ದಾರೆ. ಆ ಡಾಕ್ಟ್ರಿಗೂ ಮತ್ತು ಆಸ್ಪತ್ರೆ ಸಿದ್ಧಿಯೊಂದಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ಮಗನೇ ಬಂದಷ್ಟು ಸಂತೋಷ ಆಗಿ. ಪಾಪ ಎಷ್ಟು ರೇಟ್ ಇದೆ? ಏನು ನನಗೆ ಮಾಹಿತಿ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು. ನಿನ್ನೆ ರಾತ್ರಿ ಸಹನಾ ಅವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಂತು. ಇವತ್ತು ಬೆಳಗಿನ ಜಾವ 6:55ಕ್ಕೆ ಸಹಜವಾಗಿ ಹೆರಿಗೆ ಆಯಿತು. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಸಹನಾ ಅವರು ಗಂಡು ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಸ್ವಲ್ಪ ತೂಕ ಕಡಿಮೆ ಇದೆ ಮಗು. ಯಾಕೆ ಅಂದರೆ ಒಂದು ವಾರ ಸ್ವಲ್ಪ ಮುಂಚೆ 36 ವೀಕ್ಸ್ಗೆ ಸ್ವಲ್ಪ ಪ್ರಿಮೆಚ್ಯೂರ್ ಅಂತ ಆಯಿತು. 2 kg 275 ಗ್ರಾಮ್ ಇದೆ. ಮಗು ಹುಟ್ಟಿದ ತಕ್ಷಣ ಅಳಿತು. ಯಾವುದೇ ಥರದ ಹೆಲ್ಪ್ ಬೇಕಾಗಿಲ್ಲ. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಸಹನಾ ಅವರು ಇಲ್ಲೇ ಮುಂಚೆಯಿಂದನೂ ತೋರಿಸ್ತಾ ಇದ್ದರು. ಅವರಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗರ್ಭಚೀಲ ಬಾಯಿ ವೀಕ್ ಇದ್ದಿದ್ದರಿಂದ ಸ್ವಲ್ಪ ಒಂದು ಹೊಲಿಗೆ ಹಾಕಬೇಕಾಗಿತ್ತು. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಕಾರಣಗಳಿಂದ ಅವರು ಸ್ವಲ್ಪ ಮಾನಸಿಕವಾಗಿ ನೊಂದಿದ್ರು. ಹಾಗಾಗಿ ಸ್ವಲ್ಪ ಅವರಿಗೆ ಪೌಷ್ಟಿಕಾಂಶದ ಕೊರತೆಯೂ ಇತ್ತು. ಈ ಕಾರಣದಿಂದ ಮಗು ತೂಕನೂ ಸ್ವಲ್ಪ ಕಡಿಮೆ ಇತ್ತು ಸ್ಕ್ಯಾನಿಂಗ್ಗಳಲ್ಲಿ. ಅದಕ್ಕೆ ನಾವು ಮೆಡಿಕಲಾಗಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿಬಿಟ್ಟು ನಾರ್ಮಲ್ಲಾಗಿ ಸಹಜವಾಗಿ ಹೆರಿಗೆ ಆಗಿದೆ. ಇವತ್ತು ಒಂದು 3-4 ದಿವಸ ನಾವು ಮಗುನ ಅಬ್ಸರ್ವ್ ಮಾಡಿಬಿಟ್ಟು ಒಂದು 4-5 ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀವಿ. ಮತ್ತೇನಾದರೂ ಕೇಳೋದು? ಇಲ್ಲಿ ನಮ್ಮದು ಪ್ರೈವೇಟ್ ಆದ್ರೂ ಸಹನಾ ಅವ್ರು ಮುಂಚೆಯಿಂದನೂ ನಮ್ಮಲ್ಲಿ ತೋರಿಸ್ತಾ ಇದ್ದರು. ಹಾಗಾಗಿ ಅವರಿಗೆ ನಾವು ಯಾವುದೇ ಥರದ ಚಾರ್ಜಸ್ ಇಲ್ಲದೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ. ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ. ಇನ್ನೊಂದು ಅರ್ಧ ಗಂಟೆಗೆ ರೂಮಿಗೆ ಬರ್ತಾರೆ. ಅವರ ಅತ್ತೆ ಮಾವ ಅವರೆಲ್ಲ ಇದ್ದಾರೆ. ಅವರ ಅನುಮತಿ ಪಡೆದುಕೊಂಡು ನೀವು ತಾಯಿಯಮ್ಮ ಇಂಟ್ರ್ಯೂ ಮಾಡೋದಂತೆ ಮಾಡ್ಬೋದು. ವೇಟ್ ಪ್ಲಸ್ ಕರ್ನಾಟಕ.